ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಶಿಕ್ಷಕ ಮಿತ್ರರೇ, ಸೊ ಇವತ್ತು ಕರ್ನಾಟಕ ಸರ್ಕಾರ ಅತಿಥಿ ಶಿಕ್ಷಕರ ನೇಮಕಾತಿಗೆ ಪ್ರಕಟಣೆಯನ್ನು ಹೊರಡಿಸಿದೆ. ಓಕೆ, ಅಂದರೆ 2026-27ನೇ ಸಾಲಿಗಾಗಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ನಡಾವಳಿಯನ್ನು ಸರ್ಕಾರ ಈಗ ರಿಲೀಸ್ ಮಾಡಿದೆ. ಸೊ ಯಾವ ರೀತಿ ಇದೆ ನೋಡಿ, ವಿಷಯದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 2026-27ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ನಿಮ್ಗೇನು ಕೊಟ್ಟಿದ್ದಾರೆ ಅಂದರೆ ಅತಿಥಿ ಶಿಕ್ಷಕರ ನೇಮಕಾತಿ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈ ಮೂಲಕ ಏನಪ್ಪ ಅಂದರೆ ಎಲ್ಲ ಅತಿಥಿ ಶಿಕ್ಷಕರು ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ, ಅಂದರೆ ಈಗಾಗಲೇ ಸರ್ಕಾರ ಏನು ಮಾಡಿದ್ದಾರೆ, ಪ್ರಸ್ತಾವನೆಯಲ್ಲಿ ಏನೆಲ್ಲ ಹೇಳಿದೆ ಅಂದರೆ ನೋಡಿರಿ, ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಈಗ ಎರಡೂ ಸೇರಿಸ್ಬಿಟ್ಟು ಒಟ್ಟಾರೆಯಾಗಿ ಪ್ರಸಕ್ತ 2026 ಮತ್ತು 27ನೇ ಸಾಲಿಗೆ 51,000 ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಸರ್ಕಾರ ಮಂಜೂರಾತಿ ನೀಡಿ ಆದೇಶಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ 51,000 ಪ್ರಸಕ್ತ ಸಾಲಿನಲ್ಲಿ ಯಾವುದಾದರೆ 26-27ನೇ ಶೈಕ್ಷಣಿಕ ಸಾಲಿಗೆ 51,000 ಶಿಕ್ಷಕರ ನೇಮಕಾತಿಗೆ ಇಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಅಂದರೆ ನಿಮ್ಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಓಕೆ, ಸೊ ಇನ್ನೇನಪ್ಪ ಅಂದರೆ ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಕಾಯಂ ಶಿಕ್ಷಕರು ಬರೋವರೆಗೆ ಮಾತ್ರ ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿ ಮುಂದುವರಿತದೆ. ಹೌದಾ, ಒಂದು ವೇಳೆ ಏನು ಜೂನಲ್ಲಿ ಕಾಲ್ಫಾರ್ಮ್ ಆಗುವ ಸಾಧ್ಯತೆ ಎಲ್ಲವೂ ಇದೆ. ಸೊ ಆದ್ದರಿಂದ ಅಂದರೆ ಜೂನಲ್ಲಿ ಡೆಫಿನೆಟಾಗಿ ಕಾಲ್ಫಾರ್ಮ್ ಆಗೋ ಸಾಧ್ಯತೆ ಇದೆ. ಕಾಲ್ಫಾರ್ಮ್ ಆದ ಬಳಿಕ ಪ್ರೋಸೆಸ್ ಕಂಪ್ಲೀಟ್ ಆದ ಬಳಿಕ ನೀವು ಆ ಜಾಗವನ್ನು ಖಾಲಿ ಮಾಡಬೇಕಾಗ್ತದೆ, ಕಾಯಂ ಶಿಕ್ಷಕರಿಗೆ ಭೇಟಿ ಕೊಡಬೇಕಾಗ್ತದೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಿದ್ದಾರೆ ಅಂದರೆ ತಾತ್ಕಾಲಿಕ ಅನ್ನುವಂಥ ಪದವನ್ನು ಸ್ಪಷ್ಟವಾಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇದನ್ನು ಅರ್ಥ ಮಾಡಿಕೊಂಡು ನಾವು ಗೆಸ್ಟ್ ಟೀಚರ್ ಅಪ್ಲಿಕೇಶನ್ನ ಹಾಕ್ಬೋದಾ ಹಾಕಬಾರ್ದು ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ನೀವೇ ಡಿಸೈಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಬಂದು ಸ್ನೇಹಿತರೆ, ಸೊ ಅನೇಕ ಜನ ನಾನು ಕೇಳ್ತಿದ್ರು ಇದ್ರ ಬಗ್ಗೆ, ನಾನು ಸರ್ ಗೆಸ್ಟ್ ಟೀಚರ್ ಹೋಗೋದು ಹೋಗ್ಲಾ ಅಥವಾ ಬೇಡ ಅನ್ನುವಂಥದ್ದನ್ನು ಪರ್ಸ್ನಲಾಗಿ ಕೂಡ ಕಮೆಂಟ್ ಮಾಡ್ತಿದ್ರು. ಸೊ ಅದರ ಅರ್ಥ ಏನಪ್ಪ ಅಂದರೆ ಈಗ ಜೂನಲ್ಲಿ ಕನ್ಫರ್ಮ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಅದರಿಂದ ನಾನು ಹೋದರೆ ಹೆಂಗಾಗುತ್ತೆ, ಹೋಗಲಿ ಅಂದರೆ ಹೆಂಗಾಗುತ್ತೆ ಅನ್ನುವಂಥದ್ದು. ಸೊ ಕೆಲವೊಬ್ಬರಿಗೆ ಬೇರೆ ಬೇರೆ ಕಾರಣಗಳಿರ್ತವೆ, ಹೌದಾ. ಸೊ ಕೆಲವೊಬ್ಬರಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತದೆ. ಸೊ ಎರಡರ ಮಧ್ಯದಲ್ಲಿ ನೀವು ಒಂದು ಡಿಸೈಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಯಾವಾಗಲೂ ಒಂದು ಪಡಿಬೇಕಾದ್ರೆ ಇನ್ನೊಂದು ಕಳ್ಕೊಬೇಕು, ಹೌದಾ. ಸೊ ನಿಮ್ಗೆ ಪೇಮೆಂಟ್ ಬೇಕು ಅನ್ನೋದ್ರೆ ಶಾಶ್ವತವಾಗಿ ನೀವು ಟೀಚರ್ ಆಗುವ ಒಂದು ಕನಸನ್ನು ಮರೆತು ಬಿಡಿ. ಓಕೆ, ಇಲ್ಲ ನನಗೆ ಟೀಚರ್ ಆಗಬೇಕು ಅನ್ನೋದು ನಿಮ್ಮ ಒಂದು ಅಭಿಲಾಷೆ ಇದ್ದರೆ ಫಸ್ಟ್ ನೀವೇನು ಮಾಡಬೇಕು, ಗೆಸ್ಟ್ ಮಾಡೋದನ್ನು ನಿಲ್ಲಿಸಿ ಏನು ಮಾಡಬೇಕು ಸ್ನೇಹಿತರೆ, ನೀವೆಲ್ಲ ಕೂಡ ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು. ಓಕೆ, ಸೊ ಅಂದಾಗ ಮಾತ್ರ ನಾವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ತುಂಬ ಕಡಿಮೆ ಗೌರವಧನ ಇರ್ತಕ್ಕಂಥದ್ದು ಇದು. ಓಕೆ, ಸೊ ಆದರೂ ಕೂಡ ನೀವು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ನನ್ನ ಕರ್ತವ್ಯ ಅದಕ್ಕೋಸ್ಕರ ನಾನು ತಂದಿದ್ದೀನಿ. ಓಕೆ, ಸೊ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ 51,000ದಲ್ಲಿ ನಿಮ್ಗೆ ಗೊತ್ತಿರಲಿ ಸುಮಾರು ಎಷ್ಟಪ್ಪ ಅಂದರೆ 40,000 ಎಷ್ಟು 40,000 ಏನು ಮಾಡಿದ್ದಾರೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಕೊಡ್ತಿದ್ದಾರೆ, ಹೌದಾ. ಸೊ ಇನ್ನು 11,000 ಏನು ಮಾಡ್ತಿದ್ದಾರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಈ 40,000 ಪ್ರಾಥಮಿಕ, ಓಕೆ, ಪ್ರೈಮರಿ ಕೊಡ್ತಿದ್ದಾರೆ. ಓಕೆ, ಇನ್ನು ಮಿಕ್ಕಿದ 11,000 ಪ್ರೌಢಶಾಲಾ ಶಿಕ್ಷಕರಿಗೆ ನೇಮಕಾತಿಗೆ ಅವಕಾಶ ಕೊಟ್ಟಿರ್ತಕ್ಕ ತಾತ್ಕಾಲಿಕವಾಗಿ. ಓಕೆ, ಅಂದರೆ ಗೆಸ್ಟ್ ಟೀಚರ್ ಆಗಿ. ಓಕೆ, ಸೊ ಇದಷ್ಟು ನಿಮ್ಮ ಗಮನಕ್ಕೆ ನಾನು ತರಬೇಕಾಗಿತ್ತು, ಅದಕ್ಕೋಸ್ಕರ ತಂದಿದ್ದೀನಿ. ಮತ್ತು ಇಲ್ಲಿರ್ತಕ್ಕಂಥ ಸಂಬಳ ಬಂದು ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಸೊ ಪ್ರಾಥಮಿಕ ಹಂತದಲ್ಲಿ ಟೀಚ್ ಮಾಡ್ತಿರ್ತಕ್ಕಂಥವ್ರಿಗೆ, ಓಕೆ, ಅದು GPST ಆಗಿರ್ಬೋದು ಅಥವಾ PST ಆಗಿರ್ಬೋದು, ಅವ್ರಿಗೆ ಎಷ್ಟು ಇರುತ್ತೆ ಅಂದರೆ 12,000. ಓಕೆ, ಸೊ ಏನೇನೋ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. 12,000 ಪೇಮೆಂಟ್ ಇರ್ತಕ್ಕಂಥದ್ದು, ಹೆಚ್ಚು ಮಾಡ್ತಾರೆ ಅದು ಮಾಡ್ತಾರೆ ಅದೆಲ್ಲ ಎಂಥದ್ದು ಇಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದು ಹೈಸ್ಕೂಲ್ಗೆ ಸ್ನೇಹಿತರೆ ಎಷ್ಟಿದೆ ಅಂದರೆ 12,500 ಇರ್ತಕ್ಕಂಥದ್ದು. ಓಕೆ, ಸೊ ಇದಷ್ಟು ಸಂಬಳ. ಓಕೆ, ಸೊ ನಿಮ್ಗೆ ಇಷ್ಟೇ ಸಂಬಳದಲ್ಲಿ ಬದುಕಬೇಕನ್ನುವ ಆಸೆ ನಿಮ್ಗೆ ಏನಾದರೂ ಇದ್ದರೆ ಖಂಡಿತ ನೀವೇನು ಮಾಡ್ಬೋದು, ಅತಿಥಿ ಶಿಕ್ಷಕರಾಗಿ ಮುಂದುವರಿಬೋದು. ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ನಿಮ್ಮ D.Ed B.Ed ಪ್ರೈಮರಿಗೆ ಸಲ್ಲಿಸೋರು, D.Ed ಡಿಗ್ರಿ GPST ಅವ್ರಿಗೆ ಅಥವಾ B.Ed ಮುಗಿದವರು ಅಥವಾ PST ಅವ್ರಿಗೆ ಹಾಕ್ತಕ್ಕಂಥವ್ರು ಅಂದರೆ 1 to 5ಗೆ ಹಾಕ್ತಕ್ಕಂಥವ್ರು, ನೀವು ನಿಮ್ಮ D.Ed ಅಥವಾ ಹೈಸ್ಕೂಲ್ಗೆ ಹಾಕ್ತಕ್ಕಂಥವ್ರು B.Ed ಮತ್ತು ಈ ಒಂದು GPST ಅವರಿಗೆ B.Ed D.Ed ಅವ್ರಿಗೆ ಎರಡೂ ಇದೆ, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸೊ ಅದು ಕೂಡ ಅಪ್ಲೈ ಮಾಡ್ಬೋದು. ಈ ರೀತಿಯಾಗಿ ನೀವು
ನಿಮಗೇನಾದರೂ ತಾತ್ಕಾಲಿಕ ಪರಿಹಾರ ಬೇಕಂದರೆ ತಾತ್ಕಾಲಿಕ ಶಿಕ್ಷಕರಾಗಿ ಮುಂದುವರಿಬೋದು. ಇಲ್ಲ ಸರ್ ನಾನು ಹೆಚ್ಚು ಏನಾದರೂ ಒಂದು ಮಾಡಬೇಕು, ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಅನಿಸಿದರೆ ದೊಡ್ಡದಾಗಿ ನೀವು ತ್ಯಾಗ ಮಾಡೋದು ಕೂಡ ಸಿದ್ಧರಾಗಿರ್ಬೇಕಾಗ್ತದೆ. ಸೊ ಆದ್ದರಿಂದ ನಿಮ್ಗೊಂದು ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ತರಬೇಕಂತ ನಾನು ಅಂದ್ಕೊಂಡಿದ್ದೆ. ಸೊ ನಾನು ತಂದಿದ್ದೀನಿ. ಸೊ ಹಾಗೇನು ಇಲ್ಲಿ ಕೆಳಗಡೆ ಇದೆ ನೋಡ್ಬೋದು ನೀವು. ನೋಡಿ ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಎಷ್ಟಿದಾವೆ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಕೂಡ ಕೊಡಲಾಗಿದೆ. ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು 40,000 ಹುದ್ದೆಗಳು. ಯಾವ ಅತಿಥಿ ಶಿಕ್ಷಕರು ಕನ್ಫ್ಯೂಸ್ ಆಗಬಾರ್ದು. ಓಕೆ. ನೆಕ್ಸ್ಟ್ ಪ್ರೌಢಶಾಲೆಗಳಲ್ಲಿ 11,000, ಒಟ್ಟಾರೆಯಾಗಿ 51,000. ಇನ್ನೂ ಕೂಡ ಹೆಚ್ಚು ಮಾಡ್ತೀನಿ ಅಂತ ಅಂದಿದ್ದಾರೆ ಪ್ರೌಢಶಾಲೆಗಳಲ್ಲಿ, ಗೊತ್ತಿಲ್ಲ. ಓಕೆ. ಸೊ ಇದಷ್ಟು ಇನ್ಫಾರ್ಮೇಟಿವ್ ಆಗಿತ್ತು. ಸೊ ಇನ್ನೇನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವೇನು ಮಾಡ್ಬೋದು, ನನಗೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ನಿಮ್ಮ ಒಂದು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸುವಂಥ ನಾನು ಪ್ರಯತ್ನವನ್ನು ಮಾಡ್ತೇನೆ. ಆಮೇಲೆ ಮುಂಬರ್ತಕ್ಕಂತಹ ಏನು ಕಾಯಂ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗುವಂಥ ಸಾಧ್ಯತೆ ಎಲ್ಲವೂ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಸಿದ್ಧರಾಗಿರಿ. ಆಲ್ ದ ಬೆಸ್ಟ್ ಎಲ್ರಿಗೂ ಅಂತ ಹೇಳ್ತಾ. ಸೊ ಇದು ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕಂದ್ರೆ ನಿಮ್ಮ ಶಾಲೆಯ ಮುಖಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸೊ ಏನಪ್ಪ ಅಂದರೆ ನಿಮ್ಮ ಒಂದು ಎಲ್ಲ ಸರ್ಟಿಫಿಕೇಟ್ಗಳೊಂದಿಗೆ ನಿಮ್ಮ ನೀವು ಎಲ್ಲೆಲ್ಲಿ ಅರ್ಜಿಯನ್ನು ಹಾಕಬೇಕಂದ್ರೆ ಆಯಾ ಶಾಲೆಗಳ ಮುಖ್ಯಗಳು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೊಂದು ಕೆಲವೊಬ್ರು ಕೇಳ್ತಿದ್ರು, ನಾವು ಎಷ್ಟು ಕಡೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ. ಎಷ್ಟು ಕಡೆ ಕೂಡ ನೀವು ಸಲ್ಲಿಸ್ಬೋದು. ಒಂದೇ ಸ್ಕೂಲಿಗೆ ನೀವು ಅರ್ಜಿಯನ್ನು ಕೊಡ್ಬೇಕಂತೇನಿಲ್ಲ. 2, 3 ಎಷ್ಟು ಸ್ಕೂಲಿಗೆ ಬೇಕಾದರೂ ನೀವು ಕೊಡ್ಬೋದು. ಸೊ ನೀವು ಎಲ್ಲಿ ಸೆಲೆಕ್ಟ್ ಆಗ್ತೀರಾ ಅಲ್ಲಿ ನಿಮ್ಗೆ ಇಷ್ಟವಾದಲ್ಲಿ ನೀವು ಹೋಗ್ಬೋದು ಅಂತ ಈ ಮೂಲಕ ನಿಮ್ಗೆ ತಿಳಿಪಡಿಸ್ತಾ. ಸೊ ಇದಾಗಿತ್ತು ಅತಿಥಿ ಶಿಕ್ಷಕರ ಒಂದು ನೇಮಕಾತಿಯ ಒಂದು ಪ್ರಕಟಣೆ. ಅಂದರೆ ಈ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ಪ್ರಸ್ತಾವನೆ. ಓಕೆ. ಸೊ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಂದ್ರೆ ಇದ್ರ ಜೊತೆಗೆ ನಾವು ಟೀಚರ್ ರಿಕ್ರೂಟ್ಮೆಂಟ್ಗೋಸ್ಕರ ಡೈಲಿ ಲೈವ್ ಕ್ಲಾಸ್ ಮಾಡ್ತಿದ್ದೀವಿ. ಸೊ ನೀವು ಕೂಡ ಬಂದು ಜಾಯ್ನ್ ಆಗ್ಬೋದು. ಪ್ರತಿದಿನ ಸಾಯಂಕಾಲ 7:20 ನಾನು ಲೈವಲ್ಲಿ ಬರ್ತೀನಿ. ಲೈವಲ್ಲಿ ಬಂದು ನಿಮ್ಮ ಸ್ಪೆಷಲಿ ನಿಮ್ಮ ಇಂಗ್ಲೀಷ್ ರಿಲೇಟೆಡ್ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಿಮ್ಮ ಇಂಗ್ಲೀಷ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ದರೂ ಕೂಡ ನೀವು ನಂಗೆ ಈ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ನನಗೆ ಕಮೆಂಟ್ ಮಾಡ್ಬೋದು. ಸೊ ಬನ್ನಿ, ನೀವು ಎಲ್ಲರೂ ಸೇರಿ ಪ್ರತಿದಿನ ಸಾಯಂಕಾಲ 7:20 ಲೈವಲ್ಲಿ ಬಂದು ಒಂದು ಉಜ್ವಲವಾದ ಭವಿಷ್ಯವನ್ನು ಹುಡುಕೋಣ ಅಂತ ಹೇಳ್ತಾ. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.